ಹಾಯ್ ಫ್ರೆಂಡ್ಸ್, ಮಾಜಿ ಸಿಎಂ ಕುಮಾರಸ್ವಾಮಿಯನ್ನು ಹಂದಿಗೆ ಹೋಲಿಸಿದ ಐಪಿಎಸ್ ಅಧಿಕಾರಿ ಚಂದ್ರಶೇಖರ್ ಯಾರು? ಇವರ ಹಿನ್ನೆಲೆ ಏನು ಗೊತ್ತಾ? ಆಂಧ್ರದ ಇವರು ಐಪಿಎಸ್ ಅಧಿಕಾರಿ ಆಗಿದ್ದ ಹೇಗೆ? ಇನ್ಫೋಸಿಸ್ನಲ್ಲಿ ಕೆಲಸ ಬಿಟ್ಟಿದ್ದೇಕೆ? ಹಿಮಾಚಲ ಪ್ರದೇಶ ಕೇಡರ್ನಿಂದ ಕರ್ನಾಟಕಕ್ಕೆ ಬಂದಿದ್ಯಾಕೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಯಾರು ಈ ಚಂದ್ರಶೇಖರ್? ಚಂದ್ರಶೇಖರ್ ಆಂಧ್ರ ಪ್ರದೇಶದ ನೆಲ್ಲೂರಿನಲ್ಲಿ 1974ರ ಏಪ್ರಿಲ್ 20ರಂದು ಜನಿಸಿದ್ರು. ಈಗ ಇವರಿಗೆ 50 ವರ್ಷ ವಯಸ್ಸಾಗಿದೆ. ಕೃಷಿಕರ ಕುಟುಂಬ ಇವರದ್ದಾಗಿದ್ರು. ನಂತರದಲ್ಲಿ ತಂದೆ ಕನ್ಸ್ಟ್ರಕ್ಷನ್ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡ್ರು. ಕುಟುಂಬ ಸಮೇತ ಚೆನ್ನೈಗೆ ಶಿಫ್ಟ್ ಆದ್ರು. ಹೀಗಾಗಿ ಚಂದ್ರಶೇಖರ್ ಚೆನ್ನೈನಲ್ಲಿ ಆರಂಭಿಕ ಶಿಕ್ಷಣ ಪಡ್ಕೊಂಡ್ರು. ಓದಿನಲ್ಲಿ ಮುಂದಿದ್ದ ಚಂದ್ರಶೇಖರ್ಗೆ ಏನಾದ್ರೂ ಮಾಡಬೇಕು ಅನ್ನೋ ಛಲ ಇತ್ತು. ನಂತರದಲ್ಲಿ ಪಶ್ಚಿಮ ಬಂಗಾಳದ ಖರಗ್ಪುರ ಐಐಟಿ ಕಾಲೇಜಿನಲ್ಲಿ ಬಿಟೆಕ್ ಪದವಿ ಪಡ್ಕೊಂಡ್ರು. ಇದಾದ್ಮೇಲೆ ಚಂದ್ರಶೇಖರ್ಗೆ ಆಗಾಗಲೇ ವೇಗವಾಗಿ ಬೆಳೆಯೋಕೆ ಶುರುವಾಗಿದ್ದ ಇನ್ಫೋಸಿಸ್ನಲ್ಲಿ ಕೆಲಸ ಕೂಡ ಸಿಕ್ತು. 1995ರಿಂದ 2 ವರ್ಷಗಳ ಕಾಲ ಕೆಲಸ ಮಾಡಿದ್ರು. ಪೊಲೀಸ್ ಅಧಿಕಾರಿಯಾಗೋ ಕನಸು. ಮೊದಲ ಅಟೆಂಪ್ಟ್ನಲ್ಲೇ ಪರೀಕ್ಷೆ ಪಾಸ್. ಚಂದ್ರಶೇಖರ್ಗೆ ಮೊದಲಿನಿಂದಲೂ ಪೊಲೀಸ್ ಅಧಿಕಾರಿ ಆಗಬೇಕು, ಯೂನಿಫಾರ್ಮ್ ಧರಿಸಬೇಕು ಅನ್ನೋ ಕನಸು ಇತ್ತು. ಇವರ ಕುಟುಂಬದಲ್ಲೂ ಹಲವರು ಪೊಲೀಸ್ ಇಲಾಖೆಯಲ್ಲಿದ್ರು. ಹೀಗಾಗಿ ಇನ್ಫೋಸಿಸ್ನ ಕೆಲಸವನ್ನು 2 ವರ್ಷಕ್ಕೆ ಬಿಟ್ಟು ಹೊರಬಂದ್ರು. UPSC ಪರೀಕ್ಷೆಗೆ ಸಿದ್ಧತೆ ಶುರು ಮಾಡಿದ್ರು. ಮೊದಲ ಪ್ರಯತ್ನದಲ್ಲೇ UPSC ಪರೀಕ್ಷೆ ಪಾಸ್ ಮಾಡಿದ ಚಂದ್ರಶೇಖರ್ 43ನೇ ರ್ಯಾಂಕ್ ಪಡ್ಕೊಂಡ್ರು. 1998ರಲ್ಲಿ ಹಿಮಾಚಲ ಪ್ರದೇಶ ಕೇಡರ್ನ IPS ಅಧಿಕಾರಿಯಾಗಿ ನೇಮಕವಾದ್ರು. ಶಿಮ್ಲಾದ ASP ಆಗಿ, ಬಿಲಾಸ್ಪುರ ಮತ್ತು ಮಂಡಿ ಜಿಲ್ಲೆಯ SP ಆಗಿ ಕೆಲಸ ಮಾಡಿದ್ರು. ಕರ್ನಾಟಕ ಕೇಡರ್ಗೆ ಬಂದಿದ್ದ ಹೇಗೆ? ಹಿಮಾಚಲ ಪ್ರದೇಶದಲ್ಲಿ ಕೆಲಸ ಮಾಡ್ತಿದ್ದ ಚಂದ್ರಶೇಖರ್ ತನ್ನ ಪತ್ನಿಗೆ ಹುಷಾರಿಲ್ಲ, ಹಿಮಾಚಲ ಪ್ರದೇಶದ ವಾತಾವರಣ ನಮಗೆ ಸೆಟ್ ಆಗ್ತಿಲ್ಲ ಅಂತ ಮನವಿ ಮಾಡಿ ವರ್ಗಾವಣೆ ಮಾಡಿಕೊಂಡ್ರು. 2009ರಲ್ಲಿ ಕರ್ನಾಟಕ ಕೇಡರ್ನ ಅಧಿಕಾರಿಯಾಗಿ ನೇಮಕವಾದ್ರು. ಆಂತರಿಕ ಭದ್ರತೆ ವಿಭಾಗದ SP ಆಗಿ, ಅಗ್ನಿಶಾಮಕ ದಳದ DIG ಆಗಿ ಕೆಲಸ ಮಾಡಿದ್ರು. ಪೂರ್ವ ವಿಭಾಗದ DCP ಆಗಿಯೂ ಕರ್ತವ್ಯ ನಿರ್ವಹಿಸಿದ್ದಾರೆ. ಜೊತೆಗೆ 2015ರಲ್ಲಿ CCB ಜಂಟಿ ಆಯುಕ್ತರಾಗಿ, ACB IGP ಆಗಿಯೂ ಕೆಲಸ ಮಾಡಿದ ಅನುಭವ ಇವರಿಗಿದೆ. ನಂತರದಲ್ಲಿ ಮಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಗಿ, ಬೆಳಗಾವಿ ಪೊಲೀಸ್ ಕಮಿಷನರ್ ಆಗಿ, ಸೆಂಟ್ರಲ್ ಝೋನ್ IGP ಆಗಿ ಕೆಲಸ ಮಾಡಿದ್ದಾರೆ. ಪ್ರಸ್ತುತ ಲೋಕಾಯುಕ್ತ ADGP ಆಗಿ ಕೆಲಸ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್. ಚಂದ್ರಶೇಖರ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ. ಈ ಮೂಲಕ ಪಬ್ಲಿಕ್ ಅಂದ್ರೆ ಜನರ ಜೊತೆ ಸಂಪರ್ಕ ಸಾಧಿಸಿಕೊಂಡು ಬಂದಿದ್ದಾರೆ. ಪೊಲೀಸರು ಅಂದ್ರೆ ಜನಸ್ನೇಹಿಯಾಗಿರ್ಬೇಕು, ಅವರ ತೊಂದರೆಗಳನ್ನ ಕೂಡಲೇ ಪರಿಹರಿಸುವಂತಿರ್ಬೇಕು ಅನ್ನೋದು ತಮ್ಮ ಧ್ಯೇಯ. ಪೊಲೀಸ್ ಆದವರು ನ್ಯಾಯ ಯಾರ ಕಡೆ ಇರುತ್ತೋ ಅವರ ಪರ ನಿಲ್ಬೇಕು ಅಂತ ಚಂದ್ರಶೇಖರ್ ಹೇಳ್ಕೊಂಡಿದ್ರು. ಮಂಗಳೂರು ಕಮಿಷನರ್ ಆಗಿದ್ದಾಗ ಹಲವಾರು ಕೆಲಸಗಳಿಂದ ಜನಮನ್ನಣೆ ಗಳಿಸಿದ್ರು. ಈ ಅವಧಿಯಲ್ಲಿ ಇವರಿಗೆ ರಾಷ್ಟ್ರಪತಿ ಪದಕ ಕೂಡ ಸಿಕ್ಕಿತ್ತು. ಏನೋ ಬಿಜೆಪಿ ಸರ್ಕಾರ ಇದ್ದಾಗ ವೇದಿಕೆ ಮೇಲೆಯೇ ಬಿಜೆಪಿ ನಾಯಕ ಅಶ್ವಥ್ ನಾರಾಯಣ್ ಮತ್ತು ಕಾಂಗ್ರೆಸ್ನ DK ಸುರೇಶ್ ಕಿತ್ತಾಡಿಕೊಂಡಿದ್ರು. ಆಗ DK ಸುರೇಶ್ ಬಳಿ ಹೋಗಿ ಏನ್ ಸರ್ ಇದೆಲ್ಲ ಅಂತ ಖಡಕ್ಕಾಗಿ ಪ್ರಶ್ನಿಸಿದ್ರು ಈ ಚಂದ್ರಶೇಖರ್. ಕುಮಾರಸ್ವಾಮಿ ಆರೋಪ ಏನು? ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣ ಸಂಬಂಧ ಲೋಕಾಯುಕ್ತ ತನಿಖೆಗೆ ಕುಮಾರಸ್ವಾಮಿ ಹಾಜರಾಗಿದ್ರು. ಆಮೇಲೆ ಮಾತನಾಡಿದ್ದ ಅವರು, ಲೋಕಾಯುಕ್ತ ADGP ಚಂದ್ರಶೇಖರ್ ಓರ್ವ ಭ್ರಷ್ಟ ಅಧಿಕಾರಿ. ಹಿಮಾಚಲ ಪ್ರದೇಶ ಕೇಡರ್ ಅಧಿಕಾರಿಯಾದ ಇವರು ಸುಳ್ಳು ಹೇಳಿ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಕರ್ನಾಟಕ ಕೇಡರ್ಗೆ ವರ್ಗಾವಣೆ ಆಗಿದ್ದಾರೆ. ತನ್ನದೇ ಕೆಳಗೆ ಕೆಲಸ ಮಾಡುವ ಇನ್ಸ್ಪೆಕ್ಟರ್ ಒಬ್ಬರಿಂದ 20 ಕೋಟಿ ರೂಪಾಯಿ ಲಂಚ ಕೇಳಿ ಸಿಕ್ಕಿ ಬಿದ್ದಿದ್ದಾರೆ ಅಂತ ಕಿಡಿಕಾರಿದ್ರು. ಜೊತೆಗೆ ಚಂದ್ರಶೇಖರ್ ವಿರುದ್ಧ ಕೇಸ್ ಕೂಡ ದಾಖಲಾಗಿದ್ದು ಕೋರ್ಟ್ನಲ್ಲಿದೆ. ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿ 38 ಅಂತಸ್ತಿನ ಬಿಲ್ಡಿಂಗ್ ಇದೆ. PSCL ಲಿಮಿಟೆಡ್ ಅನ್ನೋ ಕಂಪನಿಯಿಂದ 100 ಕೋಟಿ ರೂಪಾಯಿ ಲಂಚ ಪಡೆದಿದ್ದಾರೆ ಅಂತ ಕೂಡ ಕುಮಾರಸ್ವಾಮಿ ಆರೋಪಿಸಿದ್ರು. HDKನ ಹಂದಿಗೆ ಹೋಲಿಸಿದ್ರ ADGP. ಕುಮಾರಸ್ವಾಮಿ ಆರೋಪಗಳಿಗೆ ಉತ್ತರವಾಗಿ ಲೋಕಾಯುಕ್ತ ಸಹೋದ್ಯೋಗಿಗಳಿಗೆ ಚಂದ್ರಶೇಖರ್ ಒಂದು ಬಹಿರಂಗ ಪತ್ರ ಬರೆದಿದ್ರು. ಅದರಲ್ಲಿ ಕುಮಾರಸ್ವಾಮಿ ತನ್ನ ವಿರುದ್ಧ ಮಾಡಿದ ಆರೋಪಗಳೆಲ್ಲವೂ ಸುಳ್ಳು,
ಅಧಿಕಾರಿಗಳ ಮನಸ್ಸಿನಲ್ಲಿ ಭಯ ಹುಟ್ಟಿಸಲು ಕುಮಾರಸ್ವಾಮಿ ಹೀಗೆ ಮಾಡ್ತಿದ್ದಾರೆ. ಆದರೆ ನಾನು ಯಾರಿಗೂ ಹೆದರೋದಿಲ್ಲ ಅಂತ ಹೇಳಿದ್ರು. ಜೊತೆಗೆ ತಮ್ಮ ಪತ್ರದಲ್ಲಿ ಐರಿಷ್ ನಾಟಕಗಾರ ಜಾರ್ಜ್ ಬರ್ನಾರ್ಡ್ ಶಾರ ಒಂದು ಮಾತನ್ನು ಉಲ್ಲೇಖಿಸಿ, ಹಂದಿಯ ಜೊತೆ ಗುದ್ದಾಡಿದ್ರೆ ನಾವು ಗಲೀಜಾಗ್ತೀವಿ, ಯಾಕಂದ್ರೆ ಹಂದಿಗೆ ಗಲೀಜು ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ರು. ಇದು ಈಗ ಕುಮಾರಸ್ವಾಮಿ ಮತ್ತು ಜೆಡಿಎಸ್ ಕಣ್ಣು ಕೆಂಪಾಗಿಸಿದೆ. ಕುಮಾರಸ್ವಾಮಿಯನ್ನು ಹಂದಿಗೆ ಹೋಲಿಸಿದ್ದಾರೆ. ಅವರ ವಿರುದ್ಧ ಕ್ರಮ ತಗೊಳ್ಬೇಕು ಅಂತ ದೂರು ನೀಡಲಾಗಿದೆ. ಫ್ರೆಂಡ್ಸ್, ಇದು ಕೇಂದ್ರ ಸಚಿವ ಕುಮಾರಸ್ವಾಮಿಯನ್ನು ಹಂದಿಗೆ ಹೋಲಿಸಿದ ಎಡಿಜಿಪಿ ಚಂದ್ರಶೇಖರ್ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಇವರಿಬ್ಬರಲ್ಲಿ ಯಾರು ಸರಿ? ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.